ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ನಲ್ಲಿ ಉಗ್ರರ ಜೊತೆ ನಡೆದ ಗುಂಡಿನ ಕಾಳಗದಲ್ಲಿ ಭಾರತೀಯ ಸೇನೆಯ 5 ಯೋಧರು ಹುತಾತ್ಮರಾಗಿದ್ದಾರೆ. 3 ಗಾಯಗೊಂಡಿದ್ದಾರೆ. ಪೂಂಚ್ ವಲಯದ ರಜೌಲಿಯಲ್ಲಿನ ದೇರಾಕಿ ಗಾಲಿ ಮೂಲಕ ಗುರುವಾರ ಮಧ್ಯಾಹ್ನ 2 ಸೇನಾ ವಾಹನಗಳು ಹಾದು ಹೋಗುವಾಗ ಭಯೋತ್ಪಾದಕರು ಗುಂಡು ಹಾರಿಸಿದ್ರು. ಬಳಿಕ ಎನ್ಕೌಂಟರ್ ಆರಂಭವಾಗಿತ್ತು. ಭಾರತೀಯ ಸೇನೆಯು ಬುಧವಾರ ರಾತ್ರಿಯಿಂದಲೇ ದೇರಾಕಿ ಗಾಲಿ ಒಳಗೆ ಹಾಗೂ ಸುತ್ತಮುತ್ತಲೂ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಪ್ರಸ್ತುತ ಎನ್ಕೌಂಟರ್ ಮುಂದುವರೆದಿದೆ. ಸೇನಾ ವಾಹನದ ಮೇಲೆ ದಾಳಿ ನಡೆಸಲು ಉಗ್ರರು ದತ್ಯಾರ್ ಮೋಹ್ ಎಂಬ ಸ್ಥಳವನ್ನ ಆಯ್ದುಕೊಂಡಿದ್ರು. ಇಲ್ಲಿ ಬಹಳ ಕಡಿದಾದ ತಿರುವು ಮತ್ತು ಏರು ತಗ್ಗಿನ ರಸ್ತೆ ಕಾರಣದಿಂದ ಸೇನಾ ವಾಹನಗಳು ಸಂಪೂರ್ಣ ನಿಧಾನವಾಗುತ್ತವೆ. ದತ್ಯಾರ್ ಮೋಹನ ಬೆಟ್ಟವೊಂದರಲ್ಲಿ ಅಡಗಿದ್ದ ಉಗ್ರರು 2 ಸೇನಾ ವಾಹನಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಸೇನೆಯ ಟ್ರಕ್ ಮತ್ತು ಮಾರುತಿ ಜೀಪ್ ವಾಹನಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದು 3 ಅಥವಾ 4 ಉಗ್ರರು ಭಾಗಿಯಾಗಿರಬಹುದು ಎಂದು ಸೇನೆ ಹೇಳಿದೆ. ಉಗ್ರರ ದಾಳಿಗೆ ಪ್ರತಿಯಾಗಿ ಸೇನೆ ಗುಂಡಿನ ದಾಳಿ ನಡೆಸಿತು. ಆದರೆ ಅವರು ಸ್ಥಳದಿಂದ ಪರಾರಿಯಾಗುವಲ್ಲಿ ಯಶಸ್ವಿಯಾದರು ಎಂದು ಮೂಲಗಳು ತಿಳಿಸಿವೆ. ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಯ ಲಷ್ಕರ್ ಎ ತೊಯ್ಬಾದ ಘಟಕವಾದ ದಿ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಈ ಘಟನೆಯ ಹೊಣೆ ಹೊತ್ತುಕೊಂಡಿದೆ. ಕಳೆದ ತಿಂಗಳು ರಜೌರಿಯ ಕಾಲ್ಕೋಟೆಯಲ್ಲಿ ಸೇನೆ ಮತ್ತು ಅದರ ವಿಶೇಷ ಪಡೆಗಳು ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯನ್ನು ನಡೆಸಿದ್ವು. ಆಗ ನಡೆದ ಎನ್ಕೌಂಟರ್ನಲ್ಲಿ 2 ಕ್ಯಾಪ್ಟನ್ಗಳು ಸೇರಿದಂತೆ 5 ಸೈನಿಕರು ಹುತಾತ್ಮರಾಗಿದ್ರು. ಇದರಲ್ಲಿ ಕರ್ನಾಟಕದ ಕ್ಯಾಪ್ಟನ್ ಪ್ರಾಂಜಲ್ ಕೂಡ ಸೇರಿದ್ರು.